ಈ ಆಚರಿಸಿ ಕುಂದಕುಂದರು ಸಮಯ ಸಾರದ ಕರ್ತೃ ಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 102 ಹೇಳುತ್ತಾರೆ, ಕೇಳಿರಿ. ಜಂಪಾವಂ ಸುಹಮಸುಹಂ ಕರೇಡಿ ಆದ ಸಾ ತಸ್ಸ ಕಲು ಕಥ ತಂ ತಸ್ಸ ಹೋದಿ ಕಮ್ಮಂ ಸೋ ತಸ್ಸದು ವೇದಗೋ ಅಪ್ಪ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಆತ್ಮನು ಯಾವ ಶುಭ ಮತ್ತು ಅಶುಭ ಭಾವಗಳನ್ನು ಮಾಡುತ್ತಾನೆ, ಅವನು ಆ ಭಾವದ ಕರ್ತ ನಿಶ್ಚಯದಿಂದ ಆಗುತ್ತಾನೆ. ಆ ಭಾವವು ಅವನ ಕರ್ಮವೂ ಆಗುತ್ತದೆ. ಆ ಆತ್ಮನೇ ಆ ಭಾವರೂಪ ಕರ್ಮದ ಭೋಕ್ತ ಆಗುತ್ತಾನೆ ಎಂದು ತಿಳಿಯಬೇಕು. ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 103 ಹೇಳುತ್ತಾರೆ, ಕೇಳಿರಿ. ಜೋ ಜಮ್ಮಿ ಗುಣೇ ಧವ್ಯೇ ಸೋ ಅಣ್ಣಮ್ಮಿಯ ದೂಣ ಸಂಕಮದಿ ಧವ್ಯೇ ಸೋ ಅಣ್ಣಮ ಸಂಕಂತೋ ಕಹ ತಂ ಪರಿಣಾಮ ಏ ಧವ್ವಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ. ಯಾವ ದ್ರವ್ಯವು ಯಾವ ದ್ರವ್ಯ ಸ್ವಭಾವದಿಂದ ತಾನು ಯಾವ ಗುಣದಲ್ಲಿ ವರ್ತಿಸುತ್ತಾನೆ, ಅವನು ಅನ್ಯ ದ್ರವ್ಯದಲ್ಲಿ ಅಥವಾ ಗುಣದಲ್ಲಿ ಸಂಕ್ರಮಣವಾಗುವುದಿಲ್ಲ. ಅದು ಅನ್ಯರಲ್ಲಿ ಕೂಡುವುದಿಲ್ಲ. ಆ ಅನ್ಯ ದ್ರವ್ಯವನ್ನು ಹೇಗೆ ಪರಿಣಮನ ಮಾಡುವುದು ಸಾಧ್ಯ ಇದೆ ಎಂದೂ ಕೂಡ ಸಾಧ್ಯ ಇಲ್ಲ. ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯರು ಸಮಯ ಸಾರದ ಕರ್ತೃಕರ್ಮ ಅಧಿಕಾರದ ಗಾಥಾ ಸಂಖ್ಯೆ 104 ಹೇಳುತ್ತಾರೆ, ಕೇಳಿರಿ. ದವ್ವ ಗುಣ ಸಾಯ ಆದಾಣ ಕುಣದಿ ಪೊಗ್ಗಲ ಮಯಮ್ಮಿ ಕಮ್ಮಮ್ಮಿ ತಮ್ ಉಭಯ ಮಕುವಂತೋ ತಮ್ಮಿ ಕಹಂ ತಸ್ ಸಸೋ ಕತ್ತ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಆತ್ಮನು ಪುದ್ಗಲಮಯ ಕರ್ಮದಲ್ಲಿ ದ್ರವ್ಯ ಮತ್ತು ಗುಣಗಳನ್ನು ಮಾಡುವುದಿಲ್ಲ. ಆ ಎರಡೂಗಳಲ್ಲಿ ಅಂದರೆ ಎರಡರಲ್ಲಿ ಮಾಡದೆ ಅದರ ಕರ್ತ ಹೇಗೆ ಆಗಲು ಸಾಧ್ಯ? ಅಂದರೆ ಹೇಗೆ ಆದನು, ಇದು ವಿಷಯ.